ಮಾವ ಕಾಫಿ. ಮಾವ ಕಾಫಿ ಹೇಗಿದೆ? ಚೆನ್ನಾಗಿದೆ ಅಮ್ಮ. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡ್ತೀಯ. ಸರಿ ಅತ್ತೆ, ನೀವೇನು ಹೇಳಿಲ್ಲ. ರಘು ಹೇಳಿದ್ದನ್ನೇ ನಾನು ಹೇಳಬೇಕಾಗತ್ತಮ್ಮ. ಸರಿ ಅತ್ತೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಏನು ಬಂಗಾರಿ ಇದು? ಬೆಳಿಗ್ಗೆ ಬೆಳಿಗ್ಗೆ ಯಾರಾದರೂ ಈ ಥರ ಫೋನ್ ನೋಡ್ಕೊಂಡು ಕೂತ್ಕೋತಾರಾ? ಮತ್ತೇನ್ ಮಾಡ್ಲಿ? ಆಟ ಆಡು ಕಂದ. ಯಾಕೆ ನಿನಗೆ ಆಟ ಆಡೋದಕ್ಕೆ ಇಷ್ಟ ಇಲ್ವಾ? ಓದೋಕೆ? ಸರಿ ಹೋಗ್ಲಿ ಬಿಡು. ನಿನ್ನ ಕೈಗೆ ಫೋನ್ ಕೊಟ್ಟು ಅಭ್ಯಾಸ ಮಾಡಿಸಾಗಿದೆ. ಈಗ ಅದನ್ನು ಬಿಡಿಸೋದು ಕಷ್ಟನೇ ಕಂದ. ಜಾಸ್ತಿ ಫೋನ್ ನೋಡೋದು ಒಳ್ಳೇದಲ್ಲ ಗೊತ್ತಾ? ಅದರಿಂದ ನಿನ್ನ ಆರೋಗ್ಯ ಹಾಳಾಗುತ್ತೆ ಕಂದ. ನಿನ್ನ ಕಣ್ಣಿಗೂ ಒಳ್ಳೇದಲ್ಲ. ನಾನು ಫೋನ್ ನೋಡಬೇಡ ಅಂದಿದ್ದಕ್ಕೆ ನಿನಗೆ ಕೋಪ ಬಂದಿದ್ಯಾ ಕಂದ? ನನ್ನ ಬಂಗಾರಿಗೋಸ್ಕರ ನಾನೇನೋ ತಂದಿದ್ದೀನಿ. ಏನು ಗೊತ್ತಾ? ಏನು? ತಿಂಡಿ ತಿನ್ನಿಸ್ಲಾ? ಬೇಡ ಪಾರು, ಮಮ್ಮಿನೇ ತಿನ್ನಿಸ್ಲಿ. ಬಂಗಾರಿ, ಇವತ್ತಿಂದ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಲ್ವಾ, ಇನ್ನು ಮುಂದೆ ನಿನಗೆ ಅಮ್ಮನೇ ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು ಎಲ್ಲ. ಇವತ್ತು ಒಂದು ದಿವಸ ಕಂದ, ನಾನು ಆಫೀಸಿಗೆ ಹೋಗೋಕ್ಕೂ ಮುಂಚೆ ನಿನಗೆ ತಿಂಡಿ ತಿನ್ನಿಸ್ಬಿಟ್ಟು ಹೋಗ್ಲಾ? ಹ್ಞೂ ಅಂತ ಹೇಳು ಕಂದ. ಎರಡೇ 2 ನಿಮಿಷ ನಾನು ನಿಂಗೆ ತಿಂಡಿ ತಿನ್ನಿಸ್ಬಿಡ್ತೀನಿ. ಅವಳಿಗೆ ಏನು ತಿನ್ಸೋದು ಬೇಡ, ಈಗಷ್ಟೇ ಜ್ಯೂಸ್ ಕುಡಿದಾಳೆ ಅಲ್ವಾ ಕಂದ? ಜನನಿ ನಿಂತ್ಕೋ. ಪುಟಾಣಿಗೆ ಯಾವತ್ತಿದ್ರೂ ನೀನೇ ತಾಯಿ ಜನನಿ. ಅದನ್ನು ಯಾರ ಕೈಲೂ ತಪ್ಸೋದಕ್ಕಾಗಲ್ಲ. ಆದರೆ ಕೆಲವು ಸಲ ನಮಗೆ ಮಕ್ಕಳ ಮೇಲಿರೋ ಅತಿಯಾದ ಪ್ರೀತಿಯಿಂದ ಅವ್ರುಗಳಿಗೆ ಏನು ಕೇಳಿದ್ರು ಅದನ್ನು ಕೊಡ್ತೀವಿ, ಇಲ್ಲ ಕೊಡಿಸ್ಬಿಡ್ತೀವಿ. ಅದರಿಂದ ಮುಂದಿನ ಪರಿಣಾಮ ಏನಾಗ್ಬೋದು ಅನ್ನೋದನ್ನೇ ನಾವು ಮರ್ತು ಬಿಡ್ತೀವಿ. ಈಗ ನೀನೇ ನೋಡು, ನಮ್ಮ ಪುಟಾಣಿ ಕೈಗೆ ಫೋನ್ ಕೊಟ್ಟು ಅಭ್ಯಾಸ ಮಾಡಿಸಿದ್ಯಾ. ಇದರಿಂದ ಅವಳ ಆರೋಗ್ಯ ಹಾಳಾಗಲ್ವ ಜನನಿ? ದಯವಿಟ್ಟು ಇದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡು. ಅವಳ ಕೈಗೆ ಫೋನ್ ಕೊಡೋದನ್ನ ಕಮ್ಮಿ ಮಾಡು, ಅಥವಾ ನಿಲ್ಸೇ ಬಿಡು. ಅಮ್ಮೋರೆ, ಬರಕ್ಕೆ ಹೇಳಿದ್ರಂತೆ. ಹೌದು ಹನುಮಂತು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಯಾಕಮ್ಮೋರೆ, ನಮ್ಮ ಪಾರ್ವತಿ ಏನಾದರೂ? ಹೌದು ಹನುಮಂತು, ಪಾರ್ವತಿ ಬಗ್ಗೆನೇ ಮಾತಾಡಬೇಕಾಗಿತ್ತು. ಅಯ್ಯೋ, ಪಾರ್ವತಿಯಿಂದ ಏನಾದರೂ ತಪ್ಪಾಯ್ತಾ ಅಮ್ಮೋರೆ? ತಪ್ಪು ನಡಿಬಾರ್ದು ಅನ್ನೋ ಕಾರಣಕ್ಕೆ ಪಾರ್ವತಿನ ನಾನು ಆಫೀಸಿಗೆ ಕಳಿಸ್ತಿದ್ದೀನಿ. ನಿನ್ನ ಮಟ್ಟಿಗೆ ನನ್ನ ನಿರ್ಧಾರ ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ? ನಿಮ್ಮ ನಿರ್ಧಾರನ ಆರ್ಸನ್ ಕೋಟೆಯಲ್ಲಿ ತಪ್ಪು ಅಂತ ಯಾರೂ ಹೇಳೋಕ್ಕಾಗಲ್ಲ ಅಮ್ಮೋರೆ. ಆದರೆ ನಿಮ್ಮ ನಿರ್ಧಾರ ಸರಿ ಅಂತ ನಮ್ಮ ಪಾರು ಸಾಬೀತು ಮಾಡ್ತಾಳ ಅಂತಲೇ ಅನುಮಾನ. ನಮ್ಮ ಸೆಕ್ಯೂರಿಟಿ ರಮೇಶನ್ ಜೊತೆ ನೀನು ಪಾರ್ವತಿ ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡ್ತಾಳಾ ಇಲ್ವಾ
ಅನ್ನೋದ್ರ ಬಗ್ಗೆ ಆತಂಕದಿಂದ ಮಾತಾಡ್ತಾ ಇದ್ದೆ ಅನ್ನೋದು ನನ್ನ ಗಮನಕ್ಕೆ ಬಂತು. ನೋಡು ಹನುಮಂತು, ನಾನು ಆಫೀಸಿಗೆ ಕಳಿಸ್ತಾ ಇರೋದು ನಿನ್ನ ಮಗಳು ಪಾರ್ವತಿನಲ್ಲ, ನನ್ನ ಸೊಸೆ ಪಾರ್ವತಿನ. ಅರಸನ ಕೋಟೆಯಲ್ಲಿ ನನ್ನ ನಂತರ ಪೂರ್ತಿ ಅಧಿಕಾರನ ವಹಿಸ್ಕೋಬೇಕಾಗಿರೋಳು ಅವಳು. ಪಾರ್ವತಿ ಬರೀ ಮನೆ ಕೆಲಸದ ಬಗ್ಗೆ ಮಾತ್ರ ತಿಳ್ಕೊಂಡಿದ್ರೆ ಸಾಲದು, 4 ಕಂಪನಿಯ ವ್ಯವಹಾರನ ತೂಗಿಸ್ಕೊಂಡು ಹೋಗುವಷ್ಟು ಜ್ಞಾನ ಕೂಡ ಅವಳಿಗೆ ಬರಬೇಕು, ಅವಳಲ್ಲಿ ಇರಬೇಕು. ಮಾತ್ರ ಅಲ್ಲ, ಮನೆ ಕೆಲಸದಿಂದ ಅವಳಿಗೂ ಸ್ವಲ್ಪ ಬಿಡುವು ಸಿಕ್ಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಪಾರ್ವತಿನ ಆಫೀಸಿಗೆ ಕಳಿಸ್ತಾ ಇರೋದಕ್ಕೆ ಕಾರಣ ಜನನಿ. ಜನನಿನಾ? ಹೌದು ಹನುಮಂತು, ಪಾರ್ವತಿ ಮನೇಲೇ ಇದ್ದು ಮನೆ ಕೆಲಸಗಳನ್ನೆಲ್ಲ ನೋಡ್ಕೋತಾ ಇದ್ಲಲ್ಲ, ಅದ್ರ ಬಗ್ಗೆ ಬಹಳ ಕೇವಲವಾಗಿ ಹಗುರವಾಗಿ ಮಾತಾಡಿದಾಳೆ. ಯಾವಾಗ ನೋಡಿದ್ರೂ ಏನಾದರೂ ಮನಸ್ತಾಪ ಮಾಡಿಕೊಂಡು ಪಾರ್ವತಿ ಜೊತೆ ಜಗಳ ಮಾಡ್ತಿರ್ತಾಳೆ. ಅದಕ್ಕೆ ಜನನಿನ ಪಾರ್ವತಿ ಸ್ಥಾನದಲ್ಲಿ ಕೂರಿಸಿ ಪಾರ್ವತಿ ಮಾಡ್ತಾ ಇದ್ದ ಮನೆ ಕೆಲಸನೆಲ್ಲ ಜನನಿ ಕೈಯಲ್ಲಿ ಮಾಡಿಸ್ತೀನಿ. ಮನೇಲಿದ್ದು ಮನೆ ಕೆಲಸನ ನೋಡ್ಕೊಳ್ಳೋ ಪಾರ್ವತಿ ಕಷ್ಟ ಏನು ಅನ್ನೋದು ಜನನಿಗೆ ಗೊತ್ತಾಗಬೇಕು ಅನ್ನೋ ಕಾರಣದಿಂದನೇ ನಾನು ಈ ರೀತಿ ಬದಲಾವಣೆ ಮಾಡಿ ಪಾರ್ವತಿನ ಆಫೀಸಿಗೆ ಕಳಿಸ್ತಿರೋದು. ಹೌದಾ ಅಮ್ಮರೇ? ಈಗ ನಿಮ್ಮ ಉದ್ದೇಶ ಏನು ಅಂತ ಅರ್ಥ ಆಯಿತು. ಇದನ್ನು ಪಾರ್ವತಿಗೆ ಹೇಳ್ತೀನಿ, ಅವಳು ಖುಷಿ ಆಗ್ತಾಳೆ, ಸದ್ಯ ನೆಮ್ಮದಿಯಿಂದ ಕೆಲಸಕ್ಕೆ ಹೋಗ್ತಾಳೆ. ಹನುಮಂತು, ಬೇಡ ಹನುಮಂತು, ಯಾವ ಕಾರಣಕ್ಕೂ ನಾನು ನಿನ್ನ ಹತ್ರ ಹೇಳಿದ ವಿಷಯನ ಯಾರಿಗೂ ಹೇಳೋದು ಬೇಡ. ನಾನು ಬೇಕಂತಾನೆ ಪಾರ್ವತಿ ಜೊತೆ ಸ್ವಲ್ಪ ಕಠಿಣವಾಗಿ ನಡ್ಕೋತಾ ಇದ್ದೀನಿ. ನಾನು ಹೀಗೆ ನಡ್ಕೊಂಡಾಗ ಮಾತ್ರ ಪಾರ್ವತಿ ಅವಳಿಗಿಷ್ಟ ಇಲ್ಲದೆ ಇರೋ ಕೆಲಸನ ನಾನು ಅವಳಿಗೆ ಕೊಟ್ಟಾಗಲೂ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಈ ಉದ್ದೇಶ ಅವಳಿಗೇನಾದರೂ ಗೊತ್ತಾಗ್ಬಿಟ್ರೆ ಅವಳು ನನ್ನ ಮನಸ್ಸನ್ನು ಬದಲಾಯಿಸೋ ಸಾಧ್ಯತೆ ಇದೆ. ಸರಿ ಅಮ್ಮರೇ, ಈ ವಿಷಯದಲ್ಲಿ ನನಗೂ ಗೊಂದಲ ಇತ್ತು. ನೀವು ಹೇಳಿದ ಮೇಲೆ ಎಲ್ಲ ಬಗೆಹರಿತು, ನನ್ನ ಮನಸ್ಸಿಗೂ ಸಮಾಧಾನ ಆಯಿತು. ಹನುಮಂತು, ಅಖಿಲ ಹೇಳಿದ ನೆನಪಿದೆ ತಾನೆ? ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನೋ ನಿನ್ನ ಮುದ್ದಿನ ಅಳಿಯನಿಗೆ ಈ ವಿಷಯ ಹೇಳಬೇಡ. ಅವನು ಗೊತ್ತಾದರೆ ಪಾರ್ವತಿಗೆ ಗೊತ್ತಾಗುತ್ತೆ. ಆಮೇಲೆ ನಾವು ಅಂದ್ಕೊಂಡಿರೋ ಉದ್ದೇಶ ಈಡೇರಲಿಲ್ಲ ಅಂದರೆ ಏನು ಮಾಡೋದು? ಗೊತ್ತಾಯ್ತು ಅಪ್ಪರೇ, ಈ ವಿಷಯನ ನಾನು ಯಾರಿಗೂ ಹೇಳಲ್ಲ. ನಾನು ಈಗ ನೆಮ್ಮದಿಯಾಗಿ ಪಾರ್ವತಿನ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಬರ್ತೀನಿ ಅಪ್ಪರೇ, ಬರ್ತೀನಿ ಅಪ್ಪರೇ. ಪಾರು, ಅಖಿಲ ಮ್ಯಾಮ್ ನಿನ್ನ ಕರಿತಾ ಇದ್ದಾರೆ. ಅತ್ಯಮ್ಮ ಕರೀತಾ ಇದ್ದಾರಾ? ಏನು ವಿಷಯ? ಗೊತ್ತಿಲ್ಲ, ನಿನ್ನೊಬ್ಬಳನ್ನೇ ಬರಕ್ಕೆ ಹೇಳಿದ್ರಲ್ಲಿ. ಸರಿ. ಅತ್ಯಮ್ಮ ಬರೋದಕ್ಕೆ ಹೇಳಿದ್ರಂತೆ. ಒಳಗ್ ಬಾಮ್ಮ, ಒಳಗ್ ಬಾಮ್ಮ ಪಾರ್ವತಿ. ಜಯ, ಅಖಿಲ ಯಾಕೆ ಪಾರ್ವತಿನ ರೂಮ್ ಕರ್ಸ್ಕೊಂಡ್ಲು? ಗೊತ್ತಿಲ್ಲ ಸರ್, ಪಾರುನೊಬ್ಳನ್ನೇ ರೂಮಿಗೆ ಕಳಿಸು ಅಂದರು. ಹನುಮಂತು, ನಿನಗೂ ಗೊತ್ತಿಲ್ವಾ? ಇಲ್ಲ ಅಪ್ಪರೇ. ಭಾವ, ಬಹುಶಃ ಅಕ್ಕ ತನ್ನಲ್ಲಿರೋ ಶಕ್ತಿನೆಲ್ಲ ಪಾರುಗೆ ಧಾರೆ ಎರಿತಿದ್ದಾರೆ ಅಂತ ಅನ್ಸುತ್ತೆ. ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ ತಮ್ಮ. ಮೊದಲನೇ ಸಲ ಆಫೀಸ್ಗೆ ಹೋಗ್ತಿದ್ದಾಳಲ್ಲ, ಧೈರ್ಯ ಹೇಳೋದಕ್ಕೆ ಕರೆಸಿದ್ದಾರೆ ಅಂತ ಅನ್ಸತ್ತೆ. ಅಲ್ಲ,
ನಾವೆಲ್ಲ ಅಷ್ಟೊಂದು ಧೈರ್ಯ ಹೇಳಿದ್ರು ಕೇಳದೆ ಇದ್ದವಳು ಅಕ್ಕ ಹೇಳಿದ ತಕ್ಷಣ ಕೇಳ್ಬಿಡ್ತಾಳಾ? ಹೌದು, ಕೇಳಲೇಬೇಕು. ಆ ಧೈರ್ಯದಿಂದಲೇ ಅಲ್ವಾ ಪಾರ್ವತಿ ಚೆನ್ನಾಗಿ ಕೆಲಸ ಮಾಡೋಕ್ಕಾಗೋದು, ಅಲ್ವೇನಣ್ಣ? ನಿಜ, ಆದರೆ ಕರ್ಸ್ಕೊಂಡಿದ್ದಕ್ಕೆ ಉದ್ದೇಶ ಬೇರೆಯೇ ಇರಬೇಕು ಅಂತ ನನಗನ್ನಿಸ್ತಾ ಇದೆ. ಭಾವ, ಅಕ್ಕನೇ ಬಂದ್ರು. ಅಖಿಲ, ಏನಿದು ಪಾರ್ವತಿ ಅವತಾರ? ಯಾಕೆ ರಘು, ಚೆನ್ನಾಗಿ ಕಾಣ್ತಿಲ್ವಾ? ಏನಕ್ಕ ಹೀಗನ್ಬಿಟ್ರಿ? ಪಾರ್ವತಿ ಒಳ್ಳೆ IAS ಆಫೀಸರ್ ತರ ಕಾಣಿಸ್ತಿದ್ದಾಳೆ. ನನ್ನ ದೃಷ್ಟಿನೇ ತಾಕತ್ತೆ ಕಣಮ್ಮ ನಿನ್ಗೆ. ಓಹೋ, ಪಾರ್ವತಿನ ಈ ರೀತಿ ರೆಡಿ ಮಾಡಕ ಕರ್ಸ್ಕೊಂಡಿದ್ದು? ಹೌದು ರಘು, ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗುತ್ತೋ ಆ ಕ್ಷೇತ್ರಕ್ಕೆ ತಕ್ಕಂತೆ ಉಡುಗೆ ತೊಡುಗೆಗಳನ್ನು ತೊಟ್ಕೋಬೇಕಾಗಿರೋದು ಕೂಡ ಗಣನೆಗೆ ತಗೋಬೇಕಾಗುತ್ತೆ. ಅದಕ್ಕೆ ಪಾರ್ವತಿಯಲ್ಲಿ ಈ ಬದಲಾವಣೆ ತಂದಿದ್ದು. ಅಖಿಲ, ನಿನ್ನ ಟೇಸ್ಟೇ ಬೆಸ್ಟ್. ನೋಡಮ್ಮ ಪಾರ್ವತಿ, ಕಷ್ಟಪಟ್ಟು ಅಖಿಲ ನಿನ್ನ ಈ ರೀತಿ ರೆಡಿ ಮಾಡಿದ್ದಾಳೆ. ಅಖಿಲ ಹೆಸರು ಉಳಿಸ್ಬೇಕಾಗಿರೋದು ನಿನ್ನ ಕರ್ತವ್ಯ. ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ಮಾವ. ಅಬ್ಬಾ, ಕೊನೆಗೂ ನಿನ್ನ ಬಾಯಿಂದ ಈ ಮಾತಾದರೂ ಬಂತಲ್ಲ, ಅಷ್ಟೇ ಸಾಕು. ಪಾರ್ವತಿ, ಇವತ್ತಿಂದ ನಿನ್ನ ಜೊತೆ ಮೋಹನ್ ಮತ್ತು ಜಯ ಬರ್ತಾರೆ. ನಿನಗೆ ಅಡ್ಮಿನಿಸ್ಟ್ರೇರಿಯಲ್ ಕ್ಲಾರಿಫಿಕೇಷನ್ ಏನಾದರೂ ಬೇಕಾದರೆ ಮೋಹನ್ನ ಕೇಳು, ಕ್ಲರಿಕಲ್ ಕ್ಲಾರಿಫಿಕೇಷನ್ ಬೇಕಾದರೆ ಜಯನ್ನ ಕೇಳು. ಸರಿ ಅತ್ಯಮ್ಮ. ಜಯ, ಎಸ್ ಮಾ. ನೀವಿಬ್ರು ಹೊರಡಿ. ಓಕೆ ಮಾ. ಅತ್ಯಮ್ಮ, 1 ನಿಮಿಷ. ಅತ್ಯಮ್ಮ, ಮಾವಂಗೆ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಮಾತ್ರೆ ಕೊಡಬೇಕು ಅನ್ನೋದನ್ನು ಇದರಲ್ಲಿ ಬರೆದಿಟ್ಟಿದ್ದೀನಿ. ಇದನ್ನು ನೋಡಿಕೊಂಡು ಆ ಸಮಯಕ್ಕೆ ತಕ್ಕಂತೆ ಮಾವಂಗೆ ಮಾತ್ರೆ ಕೊಟ್ಬಿಡಿ. ಭಾಗ್ಯ, ಅತ್ಯಮ್ಮಂಗೆ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಜ್ಯೂಸ್ ಕೊಡಬೇಕು, ಕಷಾಯ ಕೊಡಬೇಕು ಅನ್ನೋದನ್ನ ಇದರಲ್ಲಿ ಪಟ್ಟಿ ಮಾಡಿಟ್ಟಿದ್ದೀನಿ. ತಗೋ. ಸರಿ ಪಾರ್ವತಿ. ಜನನಿ, ಇಷ್ಟು ದಿವಸ ನಮ್ಮ ಪುಟಾಣಿ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಇದ್ದೆ. ಇನ್ನು ಮುಂದೆ ಆ ಜವಾಬ್ದಾರಿನ ನೀನು ತಗೋತಾ ಇದೆಯಾ. ಇದರಲ್ಲಿ ನಮ್ಮ ಪುಟಾಣಿಗೆ ಏನೇನು ಇಷ್ಟ, ಯಾವ್ಯಾವ ತಿಂಡಿ ತಿಂದ್ರೆ ಅವಳಿಗೆ ಆಗಲ್ಲ, ಅದನ್ನೆಲ್ಲ ಬರ್ತಿದ್ದೀನಿ. ತಗೋ. ಮೊದಲನೇ ದಿನ ಆಫೀಸಿಗೆ ಹೊರಟಿರೋ ನಿಮ್ಮ ಅಕ್ಕನಿಗೆ ವಿಶ್ ಮಾಡಲ್ವಮ್ಮ ಜನನಿ?
ಆಲ್ ದಿ ಬೆಸ್ಟ್. ಬಂಗಾರಿ, ಇನ್ಮೇಲಿಂದ ನಿನಗೇನೇ ಬೇಕಾದರೂ ಅಮ್ಮನ ಹತ್ರ ಕೇಳಬೇಕು, ಸರಿನಾ? ಸರಿ. ಹಾಗೆ ಅಮ್ಮಂಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಕಂದ. ಸರಿ. ಅತ್ತೆಮ್ಮ, ನನಗೆ ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡಲಿ. ಮಾವ, ಆಶೀರ್ವಾದ ಮಾಡಿ ಮಾವ. ಎಲ್ಲ ಕೆಲಸದಲ್ಲೂ ನನಗೆ ಯಶಸ್ಸು ಸಿಗ್ಲಮ್ಮ. ಹೊರಡೋಣ. ಒಂದು 2 ನಿಮಿಷ ಚಿಕ್ಕ ಮಾವ, ನಾನು ಹೋಗಿ ಯಜಮಾನ್ರ ಆಶೀರ್ವಾದ ತೊಗೊಂಬಂದ್ಬಿಡ್ತೀನಿ. ಏನೋ ಆದಿತ್ಯ ಬಂದ? ಎಲ್ಲಿದ್ದಾನೆ? ಯಾವಾಗ ಬಂದ? ಇಲ್ಲ ಮಾವ, ರೂಮಲ್ಲಿ ಯಜಮಾನ್ರ ಫೋಟೋ ಇದೆಯಲ್ಲ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಪಾರ್ವತಿ, ದಿನ ಬೆಳಗಾದರೆ ಗಂಡನ ಜೊತೆ ಜಗಳ ಆಡೋ ಅದೆಷ್ಟೋ ಹೆಣ್ಮಕ್ಳು ಗಂಡನಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ನಿನ್ನ ನೋಡಿ ಕಲಿಬೇಕು. ಆಯ್ತಮ್ಮ, ನಿನ್ನ ಆಸೆ ಬೇಡ ಅನ್ನೋಕ್ಕೆ ನಾವ್ಯಾರು? ಹೋಗ್ಬಾ. ಸರಿ ಮಾವ. ಇವತ್ತು ನನ್ನ ಬಾಳಲ್ಲಿ ತುಂಬ ಮುಖ್ಯವಾದ ದಿನ ಯಜಮಾನ್ರೆ. ಅತ್ತೆಯಮ್ಮ ಕೊಟ್ಟಿರೋ ಹೊಸ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಅಂತ ಹೊರಟಿದ್ದೀನಿ. ಹೇಗೆ ಕೆಲಸ ಮಾಡ್ತೀನೋ ಏನೋ ನಂಗೆ ಗೊತ್ತಿಲ್ಲ, ಆದರೆ ಎಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಈ ಸಮಯದಲ್ಲಿ ನೀವಿಲ್ಲಿದ್ದಿದ್ರೆ ನನಗೆ ಧೈರ್ಯ ಬರ್ತಿತ್ತೋ ಏನೋ. ಅತ್ತೆಯಮ್ಮ ಮಾವ ಆಶೀರ್ವಾದ ಮಾಡಿದ ಹಾಗೆ ನೀವು ನಂಗೆ ಆಶೀರ್ವಾದ ಮಾಡಿ ಆಫೀಸ್ವರೆಗೂ ನನ್ನ ಜೊತೆನೇ ಬಂದಿದ್ದಿದ್ರೆ ನನಗೆ ತುಂಬ ಖುಷಿಯಾಗಿರ್ತಿತ್ತು. ಆದರೆ ನೀವೇ ಇಲ್ವಲ್ಲ, ಅದಕ್ಕೆ ನಿಮ್ಮ ಫೋಟೋ ಮುಂದೆ ಬಂದು ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಆಫೀಸಿಗೆ ಹೋಗಿ ಏನೇ ಕೆಲಸ ಮಾಡಿದ್ರು ನಾನು ಬೆನ್ನ ಹಿಂದೆ ನಿಂತು ನನಗೆ ಶಕ್ತಿಯಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಜಮಾನ್ರೆ. ಅಪ್ಪ, ಹೊರಡೋಣವಾ? ಹೌದಮ್ಮ. ಪಾರು, ಅಮ್ಮವ್ರು ಹೇಳ್ದಂಗೆ ನಿನಗೆ ಏನೇ ಸಮಸ್ಯೆ ಬಂದರೂ ಜೈನ್ ಕೇಳಿ ತಿಳ್ಕೊಂಡು ಕೆಲಸ ಮಾಡು. ಸರಿಯಪ್ಪ. ಹಾಗೆ ನಾನು ಇರ್ತೀನಿ ಅನ್ನೋದನ್ನ ಮರಿಬೇಡಿ ಹನುಮಂತವ್ರೆ. ಹೌದು ಚಿಕ್ಕಪ್ಪರೇ, ನೀವೆಲ್ಲ ನಮ್ಮ ಪಾರು ಬೆನ್ನ ಹಿಂದೆ ಇದ್ದೀರಾ ಅಂದರೆ ಅವಳಿಗೂ ಕೆಲಸ ಮಾಡೋದಕ್ಕೆ ಧೈರ್ಯ. ಸರಿ, ಹೊರಡೋಣ. ಬಾ, ಕೂತ್ಕೋ. ಅಪ್ಪ, ಏನು ಮಾಡ್ತಾ ಇದೀಯ ನೀನು? ಯಾಕಮ್ಮ? ಅಪ್ಪ, ನೀನು ಇದನ್ನೆಲ್ಲ ನನಗೆ ಯಾಕೆ ಮಾಡಬೇಕು? ನಾನು ನಿನ್ನ ಮಗಳು ತಾನೆ. ಅದು ಮನೇಲಿದ್ದಾಗ. ಈಗ ನೀನು ನಮ್ಮ ಕಂಪ್ನಿ ಬಾಸು ಅಂದಮೇಲೆ ನಾನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡೋನು ತಾನೆ. ಕರೆಕ್ಟಾಗಿ ಹೇಳಿದ್ರೆ ಹನುಮಂತು ಅವರೇ. ಪಾರ್ವತಿ, ನೀನು ನಿಮ್ಮ ತಂದೆ ಜೊತೆ ನೀನು ಜಯ ಈ ಕಾರಲ್ಲಿ ಬನ್ನಿ, ನಾನು ಆ ಕಾರಲ್ಲಿ ಬರ್ತೀನಿ. ಓಕೆನಾ? ಯಾಕೆ ಚಿಕ್ಕ ಮಾವ? ಅಲ್ಲಮ್ಮ, ನಿಮ್ಮ ತಂದೆ ಹೇಳಿದ ಹಾಗೆ ನೀನು ದೊಡ್ಡ ಆಫೀಸ್ನಲ್ಲಿ MD. ಈಗ ನೀನು ಈ ರೀತಿ ಹೋದ್ರೇ ಬೆಲೆ ಗೌರವ ಎಲ್ಲ ಜಾಸ್ತಿ ಆಗೋದು, ಗೊತ್ತಾಯ್ತಾ? ಸರಿ, ಹೊರಡೋಣವಾ? ಅಪ್ಪ, ನನಗೆ ಆಶೀರ್ವಾದ ಮಾಡು. ಎಲ್ಲ ಒಳ್ಳೇದಾಗ್ಲಮ್ಮ. ಜಯಕ್ಕ, ಇವತ್ತು ನಾನು ಅಪ್ಪನ ಜೊತೆ ಮುಂದೆ ಕೂತ್ಕೋತೀನಿ, ನೀನು ಹಿಂದೆ ಕೂತ್ಕೋತೀಯಾ? ಸರಿ ಪಾರು. ಬಾ.
ಬಂಗಾರಿ ತಗೋ ನಿನ್ ಫೇವ್ರೆಟ್ ದೋಸೆ. ನೀನೇ ತಿನ್ಸು ಮಮ್ಮಿ. ನೀನೇ ತಿನ್ನು ಬಂಗಾರಿ, ನನಗೂ ಹಶ್ವಾಗ್ತಿದೆ, ನಾನು ತಿನ್ಬೇಕಲ್ವಾ. ಫೋನ್ ಕೊಟ್ಯಾ? ಯಾವಾಗ ನೋಡಿದ್ರು ಫೋನು ಅಂತಿರ್ತೀಯ. ತಿನ್ಬೇಕಾದ್ರೆ ಹಾಗೆಲ್ಲ ಫೋನ್ ನೋಡಬಾರ್ದು, ಹೆಲ್ತ್ ಹಾಳಾಗುತ್ತೆ. ಇದನ್ನಲ್ವಾ ಅವತ್ತು ಪಾರು ಹೇಳಿದ್ದು? ಇನ್ನ ಅವತ್ತು ಪಾರು ಹೇಳಿದ್ಲಲ್ವಾ ಮಮ್ಮಿ, ಆದ್ರೂ ನೀನ್ ಫೋನ್ ಕೊಟ್ಟಿದ್ದೆ. ಹೌದು, ಅವತ್ತು ಹೇಳಿದ್ದೆ, ನಿನಗೆ ಖುಷಿ ಆಗುತ್ತೆ ಅಂತ ಫೋನ್ ಕೊಟ್ಟಿದ್ದೆ. ಆದರೆ ನೀನು ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ಯಲ್ಲ, ನೋಡು ಹಾಗೆಲ್ಲ ಅಭ್ಯಾಸ ಮಾಡ್ಕೋಬಾರ್ದು. ತಿನ್ನು. ಇಲ್ಲ, ನಾನು ಫೋನ್ ಕೊಟ್ರೆ ಮಾತ್ರ ತಿನ್ನೋದು. ಸರಿ ಇರು, ತರ್ತೀನಿ. ತಗೋ ತಿನ್ನು. ನೀನೇ ತಿನ್ಸು ಮಮ್ಮಿ.